ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ, ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ. ಸೊ ಬೆಂಗಳೂರಿನಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಇದೇ ಕಥೆ. ಎಲ್ಚೇನಹಳ್ಳಿಯಲ್ಲಿ ಫೈಜಾಬಾದ್ ನಗರದಲ್ಲಿ ಅವಾಂತರ ಆಗಿದೆ. ಜಲಮಂಡಳಿಯ ಜಾಣ ಕುರುಡುತನಕ್ಕೆ ಜನ ಪರದಾಡ್ತಿದ್ದಾರೆ. ಮನೆಗಳಿಗೆ ನುಗ್ಗಿದಂತ ಕೊಳಚೆ ನೀರು, ಮೋರಿ ನೀರೆಲ್ಲವೂ ಕೂಡ ಮನೆಗಳಿಗೆ ನುಗ್ಗುತ್ತೆ. ನಾವು ಸ್ಮಾರ್ಟ್ ಸಿಟಿ ಅದು ಇದು ಅಂತೆಲ್ಲ ಮಾತನಾಡ್ತೀವಿ, ಬಟ್ ಕೆಲವೊಂದು ಗ್ರೌಂಡ್ ರಿಯಾಲಿಟಿ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಗಲ್ಲಿಯಲ್ಲಿ ಹೋಗುವಂತ ನೀರೆಲ್ಲ ಮನೆ ಒಳಗೆ ಹೋಗುತ್ತೆ. ನೋಡಿ, ಇದು ಯಾವುದೇ ಹಳ್ಳ ಕೊಳ್ಳ ಅಲ್ಲ, ಇದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ನೀರು ಹರಿಯುವಂತ ರೀತಿ. ಗಲ್ಲಿಯಲ್ಲಿ ಪ್ರವಾಹದ ರೀತಿಯಾಗಿ ನೀರು ಹೋಗುತ್ತೆ. ಏನಾದರೂ ಸಣ್ಣ ಪುಟ್ಟ ಮಕ್ಕಳೇನೋ ಹೊರಗಡೆ ಬಂದರು ಅಂತಂದ್ರೆ ಮುಗಿಯುತ್ತೆ, ಅವ್ರನ್ನ ಎಳ್ಕೊಂಡೇ ಹೋಗುತ್ತೀವಿ. ಅಷ್ಟು ವೇಗವಾಗಿ ನೀರು ಹರಿತಾ ಇದೆ. ಜಲಮಂಡಳಿಯ ಒಂದಷ್ಟು ಅವಾಂತರಗಳಿಂದ, ಅಧ್ವಾನಗಳಿಂದ ನೋಡಿ, ಈಗ ನೀರು ಹೋಗೋಕ್ಕೆ ಜಾಗ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಭಾಳಷ್ಟು ಕಡೆ ಡ್ರೈನೇಜ್ಗಳು ಬ್ಲಾಕ್ ಆಗಿರುತ್ತೆ, ಅಥವಾ ನೀರು ಎಕ್ಸಾಕ್ಟ್ಲಿ ಒಂದು ಚಾನಲ್ ಮಾಡಿ ರೂಟ್ ಮಾಡಿಬಿಟ್ರೆ ಆ ಕಡೆ ನೀರು ಹರಿಯುವಂಥ ವ್ಯವಸ್ಥೆಗಳಿಲ್ಲ. ಸೊ ಮಳೆ ಬಂದಾಗ ಇಡೀ ಆ ಬಡಾವಣೆಯಲ್ಲಿ ನೀರು ಹರಿಯುತ್ತೆ. ನೀವು ಗಮನಿಸ್ಬೋದು, ಒಂದು ಸಣ್ಣ ಬೋಟ್ ಗೇಟ್ ಇದ್ದರೆ ಅದರಲ್ಲೇ ಹೋಗ್ಬೋದು ಹಂಗೆ. ಸೊ ಅಷ್ಟು ಮಟ್ಟಿಗೆ ನೀರು ಅಲ್ಲಿ ಹರಿತಾ ಇದೆ. ಪ್ರತಿನಿತ್ಯ ಜನ ಮಳೆ ಬಂದಾಗ ಎಲ್ಲ ಕಡೆ ಖುಷಿ ಆಗುತ್ತೆ, ಮಳೆ ಬಂದಾಗ ತಂಪಾಯಿತು ಅಂತ. ಆದರೆ ಈ ಜನರಿಗೆ ಮಳೆ ಬಂದರೆ ಯಾಕಾದರೂ ಮಳೆ ಬಂತೋ ಅಂತ ಅನ್ಸುತ್ತೆ ಅಲ್ಲಿ.